ನೀವ್ ಹೇಳೋದೆಲ್ಲ ಸುಳ್ಳಾದ್ರೂ ನನ್ ಕೇಳಿಸ್ಕೊಂಡು ಸುಮ್ನೆ ಇರ್ಬೇಕಾ? ಸಾಧ್ಯ ಇಲ್ಲ. ಮೊದ್ಲು ಗುಡಿ ಬಾಗ್ಲು ತೆಗಿರಿ, ತೆಗಿರಿ. ಇದ್ಯಾವ್ ನ್ಯಾಯ? ನಿಮ್ಗೇನಾದ್ರೂ ಬುದ್ಧಿ ಕೆಟ್ಟಿದ್ಯಾ? ಬಡ್ಡಿ ಸಮೇತ ನಿಮ್ ಸಾಲನ ಪೂರ್ತಿ ತೀರ್ಸಿದೀವಿ, ಆದ್ರೆ 10 ಹೊನ್ನಿರೋದನ್ನ 110 ಹೊನ್ನಿದೆ ಅಂತ ಹೇಳ್ತಿದ್ದೀರಲ್ಲ. ಅಷ್ಟಕ್ಕೂ ಗುಡಿ ಬಾಗ್ಲು ಯಾಕೆ ಮುಚ್ಚಿದೀರಾ? ಬೀಗ ತೆಗಿರಿ. ನಾವು 110 ಹೊನ್ಗಳು ಸಾಲ ತಗೊಂಡಿದೀವಿ ಅಂತ ನೀವು ನಾಟಕ ಆಡ್ತಿದ್ದೀರಾ? ನೀವ್ ಅಷ್ಟು ದೊಡ್ಡ ಮೊತ್ತನ ಬೇರೆ ಯಾರಿಗೋ ಕೊಟ್ಟಿರ್ಬೇಕು, ನೆನ್ಪು ಮಾಡ್ಕೊಳ್ಳಿ. ಅನ್ಯಾಯವಾಗಿ ನಮ್ಮ ಮೇಲೆ ಆರೋಪ ಮಾಡಬೇಡಿ. ಗುಡಿ ಬಾಗ್ಲು ತೆಗಿರಿ. ನನಗೆ ಆದೇಶ ಕೊಡ್ತಾ ಇದೀಯಾ? ಸಾಲ ತೀರ್ಸೋವರೆಗೂ ನನ್ ಮುಂದೆ ಧ್ವನಿ ಎತ್ತಕ್ ಹೋಗ್ಬೇಡ. ಬಾಯಿ ಇದೆ ಅಂತ ಇಷ್ಟ ಬಂದಾಗೆ ಮಾತಾಡ್ಬೇಡ. ಇಷ್ಟ ಬಂದಂಗ್ ಮಾತಾಡ್ತಿರೋದು ನೀವು. ನಾನ್ ಸಾಲ ತಗೊಳ್ದೆ ಹೋದ್ರು ನನ್ ಮೇಲೆ ಆರೋಪ ಹೊರಿಸ್ತಿದ್ದೀರಾ. ನೀನ್ ನಾಲ್ಗೆ ಕತ್ತರಿಸಿ ಕೈ ಕೊಟ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ನಾನ್ ಸುಳ್ಳು ಹೇಳ್ತಿದ್ದೀನ? ಎಷ್ಟು ಧೈರ್ಯ ನಿನ್ಗೆ? ನಾನ್ ನಿನ್ ಯಜಮಾನ. ನನ್ನ ಹತ್ರ ನಿನ್ನ ತಮಾಷೆ ಎಲ್ಲ ನಡೆಯೋದಿಲ್ಲ. ನನ್ನ ಹತ್ರ ಸಾಕ್ಷಿ ಇದೆ. ಸುಳ್ಳು ಹೇಳ್ತಿದ್ದೀರಾ? ಪಾಂಡುರಂಗ ನಿಮಗೆ ಖಂಡಿತ ಶಿಕ್ಷೆ ಕೊಡ್ತಾನೆ. ಈ ಪಾಂಡುರಂಗ ನನಗೇನ್ ಶಿಕ್ಷೆ ಕೊಡ್ತಾನೆ? ಮನಸ್ ಮಾಡಿದ್ರೆ ನಾನೇ ನಿನ್ನ ಪಾಂಡುರಂಗಗೆ ಶಿಕ್ಷೆ ಕೊಡ್ಬಹುದು. ಗುಡಿ ಬಾಗಿಲು ಮುಚ್ಚಿ ಅವನನ್ನ ಬಂಧಿಸಿದೀನಿ ನಾನು. ನಾನು ಬೀಗ ಹಾಕೋದಕ್ಕೆ ಸಂಪೂರ್ಣ ಕಾರಣ ನೀವೇ. ವಿಷಯ ಏನಂದ್ರೆ, ತಗೊಂಡಿರೋ ಸಾಲಕ್ಕೆ ಬದಲಾಗಿ ನಿಮ್ ಮನೇನ ಜಪ್ತಿ ಮಾಡ್ಬೇಕು ಅನ್ಕೊಂಡಿದ್ದೆ. ಒಂದ್ ವೇಳೆ ನಿಮ್ ಮನೇನ ಜಪ್ತಿ ಮಾಡ್ಕೊಂಡಿದ್ರೆ ನೀವೆಲ್ರೂ ಬಂದು ಗುಡಿಲಿ ಆರಾಮಾಗಿದ್ದು ಬಿಡ್ತೀರಾ. ನನ್ ಪಾಂಡುರಂಗ ಅನ್ಕೊಂಡು. ನೀವೆಲ್ಲ ದಿನ ಪೂರ್ತಿ ಪಾಂಡುರಂಗನ್ ಜಪಾನೆ ಮಾಡ್ತಿರಲ್ವಾ? ಕರೆದ ತಕ್ಷಣ ಅವನು ಓಡೋಡಿ ಬಂದ್ಬಿಡ್ತಾನೆ. ಅದಕ್ಕೆ ನಾನು ಗುಡಿ ಬಾಗ್ಲು ಮುಚ್ಚಿದ್ದೀನಿ. ಸಕು, ನೀನ್ ಪಾಂಡುರಂಗನ ಬಂಧಿಸಿದೀನಿ ನಾನು. ಶಾಶ್ವತವಾಗಿ ಬಂಧಿಸಿದ್ದೀನಿ. ಗುಡಿಗೆ ಬೀಗ ಹಾಕಿದ್ದೀನಿ. ಇನ್ಮೇಲೆ ಯಾವತ್ತು ಹೀಗೆ ಇರಬೇಕು. ಹೌದು, ನೀನ್ ಪಾಂಡುರಂಗ ತುಂಬಾ ಶಕ್ತಿವಂತ ಅಲ್ವಾ? ಬೇಗ ಬಂದು ನಿಮ್ಮ 100 ಹೊನ್ನೆಗಳನ್ನ ತೀರ್ಸೋಕ್ ಹೇಳು. ನನಗ್ 100 ಹೊನ್ನೆಗಳನ್ನ ಕೊಟ್ರೆ ನಾನು ಗುಡಿ ಬಾಗಿಲು ತೆಗಿತೀನಿ. ನೀವು ನನ್ನ ಹತ್ರ ತಗೊಂಡಿರೋ ಸಾಲ ತೀರಿಸಿದ ಮೇಲೇನೆ ನಾನು ಈ ಗುಡಿ ಬಾಗಿಲನ್ನ ತೆಗಿತೀನಿ. ಇನ್ನು ಮಾತಾಡಕ್ ಏನೂ ಉಳಿದಿಲ್ಲ. ನೀವ್ ಹೇಳ್ತಾ ಇರೋದು ನಿಜ ಅಲ್ಲ. ಇದು ಖಂಡಿತವಾಗ್ಲೂ ನಿಜ ಅಲ್ಲ. ನೀವ್ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ. ನೀವು ಮನುಷ್ಯನಲ್ಲ, ರಾಕ್ಷಸ. ನೀವು ನಮಗ್ ಈ ತರ ತೊಂದರೆ ಕೊಡೋದಕ್ಕೆ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದೀರಾ. ಹೇಳ್ತಾ ಇದ್ದೀನಿ, ಪಾಂಡುರಂಗ ನಿಮ್ಮನ್ನ. ಸಾಕು, ಸುಮ್ನಿರ. ಅವನ್ ನನಗೇನ್ ಮಾಡ್ತಾನೆ? ತನ್ನನ್ನೇ ತಾನು ರಕ್ಷಿಸ್ಕೊಳ್ಳಕ್ಕೆ ಆಗದೆ ಇರೋನು ಇನ್ನು ನಿಮ್ಮನ್ನೇನ್ ರಕ್ಷಿಸ್ತಾನೆ? ನನಗೇನ್ ಶಿಕ್ಷೆ ಕೊಡ್ತಾನೆ? ಈ ಜನ್ಮದಲ್ಲಿ ಸಾಲ ತೀರ್ಸಕ್ಕಾಗಲ್ಲ. ನೀವು ತಲೆ ಕೆಳಗ್ ಮಾಡಿ ತಪಸ್ ಮಾಡಿದ್ರು ಕೂಡ ನೀವು ನಿಜಾನ ಬದಲಾಯಿಸೋಕ್ಕಾಗಲ್ಲ. ಭೀಮಾ, ನಾರಯ್ಯ, ಕಾವಲು ಕಾಯಿರಿ. ನೆನ್ಪಲ್ಲಿ ಇಟ್ಕೊಳ್ಳಿ, ಇವತ್ತು ನಿಮ್ಮಿಂದಾಗಿ ಪಾಂಡುರಂಗಂಗೆ ಶಿಕ್ಷೆ ಆಯ್ತು. ಇದನ್ನ ಮರಿಬೇಡಿ. ಬಾರೋ ದೊಂಡು. ಯಜಮಾನ್ರೆ, ನನಗ್ ಬೀಗದ ಕೈ ಕೊಡಿ. ಗುಡಿ ಬಾಗ್ಲು ತೆಗಿಯಕ್ ಬಿಡಿ. ನಿಮಗೆ ಕೈ ಮುಗಿತೀನಿ. ಮೂರ್ಖರಾಗಿ ವರ್ತಿಸ್ಬೇಡಿ. ನಾನು ನಿಮ್ ಸಾಲ ತೀರ್ಸಿದ್ದೀನಿ ಅಲ್ವಾ?